ಅಂದರೆ ಮೊದಲು ವಿದ್ಯಾರ್ಥಿಯಾಗಿ ಬರ್ಬೇಕು ನೀವು. ನಿಮಗೆ ಈಗ 35, 45, 25 ವರ್ಷದಲ್ಲಿ ಇದ್ದೀರಿ. 18 ವರ್ಷ ಅಥವಾ 10, 12 ವರ್ಷ ಅನ್ಕೊಂಡು ಬರ್ಬೇಕು ನೀವು. ಹಂಗೆ ಬಂದ್ರಿ ತಬಲ ಹಿಡಿಯೋದಿಲ್ದಾರ ಆಗಲ್ಲ ಸಂಗೀತ ಕೇಳೋದು. ಅದರಲ್ಲಿ ಒಂದು 5 ನಿಯಮಗಳಿವೆ. ಒಂದು ಶ್ರವಣ, ಮೊದಲು ಶ್ರವಣ, ಹೌದು. ಆಮೇಲೆ ಮನೋಗತ, ನುಡಿಗತ, ಕರಗತ, ದೇಹಗತ ಅಂತ. ಶ್ರವಣ ಅಂದ್ರೆ ಕೇಳೋದು, ಪಕ್ಕ ಕೇಳಬೇಕು. ಕೇಳೋದು ಮನೋಗತ ಅಂದ್ರೆ ಮನಸ್ಸಿಗೆ ನಾಟ್ಕೋಬೇಕು. ಮನಸ್ಸಿಗೆ ನಾಟ್ಕೊಂಡದ್ದು ನುಡಿಗೆ ಬರ್ಬೇಕು, ನಾಲಿಗೆ ಮಾತಾಡುತ್ತೆ. ನುಡಿಗೆ ಬಂದದ್ದು ಕರದಲ್ಲಿ ಬರ್ಬೇಕು, ಕೈಲಿ ಬಂದ್ರೆ ದೇಹದಲ್ಲೇ ಬರ್ಬೇಕಂತ. ಒಬ್ಬ ನೀವು 4 ಕೇಳಿದ್ರಲ್ಲ ಸರ್ ನಾನು ಒಪ್ಕೋತೀನಿ ಸರ್, ನೀವು ವಿಚಾರವಂತರಂತ ಗೊತ್ತಾಗೋಯ್ತು. ಆದರೆ ಅತಿ ವಿಚಾರವಂತರು ಅತಿ ಬುದ್ಧಿವಂತ. ನೀವು ದೇಹದೆಲ್ಲ ನುಡಿದ ತಬಲ ಅಂದ್ಬಿಡುದ ಬಂದು ನನ್ನ ಮಗ ಅವನು ದೇಹದಲ್ಲಿ ನುಡಿಸ್ರಿ ಆಗುದ್ನ ಮಾತಾಡಿ, ಆಗದ್ರದ್ದು ಮಾತಾಡಬಾರ್ದು. ನೀವು ನಿಮ್ಮ ಮಾತನ್ನ ಕೇಳೋಕೆ 70 ಜನ ಕುಂತಿದೀವಿ ಅಂದ್ಬಿಟ್ಟು ಇಷ್ಟ ಬಂದಂಗಲ್ಲ ಸರ್. ಇಲ್ಲೂ ಬುದ್ಧಿವಂತರು ಅಭಾಗವಾಗ ಅವ್ರೇನ್ಬಿಟ್ಟ ಎಲ್ಲ ಇಂಜಿನಿಯರ್ಸು ಅಲ್ಲಿ ಭಯಂಕರ ಎಲ್ಲ ಬಡ್ಡಿ ಮಗನೇ ಏನಪ್ಪ ಹಿಂಗೆ ಅನ್ಬಿಟ್ನಲ್ಲ ಅಂತ. ನಾನು ಯೋಗಾಸನ ಮಾಡಿ ಯಾವುದೋ ಒಂದು ಅಭ್ಯಾಸ ಮಾಡ್ಕೊಂಡಿದ್ದು ನೋಡಿ. ಅವತ್ತು ಸರಸ್ವತಿ ಇದಕ್ಕಿದಂಗೆ ಹೊಳಿತು ನನಗೆ. ನುಡಿಸಿ ಸರ್ ದೇಹದಲ್ಲಿ ಅಂದ ಹಿಂಗೆ ಇಟ್ಕಂದೆ. ಧಾತ ತಿರ್ಗಿಡ್ತದ ತಿರ್ಗಿಡ್ತದ ತಗ ತಿರ್ಗಿಡ್ತಗ ತಿರ್ಗಿಡ್ತಗ ಧಾದ ತಿರ್ಗಿಡ್ತಗ ಆ ಕಡ್ತಗ ತಿರ್ಗಿಡ್ ತಿರ್ಗಿಡ್ದ ತಿರ್ಗಿಡ್ದಾಗಿದ ತಿರ್ಗಿಡ್ದಾಗಿದಾಗಿದ ತಿರ್ಗಿಡ್ದಾಗಿದಾಗಿದ ತಿರ್ಗಿಡ್ದಾಗಿದಾಗಿದಾಗಿದಾಗಿದ ಬಂದು ಕಾಲಿಗೆ ಬಿದ್ದವ. ಕಾಲಿಗೆ ಬಿದ್ದೋಗ್ಬಿಟ್ಟ ಸರ್. ಜಾಕಿ ರೋಷನ್ ಕೈ ನುಡಿಸ್ತಾನೆ ಸರ್. ಇದು ಸಾಧ್ಯವೇ ಇಲ್ಲ ಸರ್ ಅಂತಾನೆ. ಅದು ನೀವು ಹೇಳೋದು ಇದು ಫೇಸ್ಬುಕ್ ಅಲ್ಲಿ ಬಂದಿತ್ತು.